ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ನಮ್ಮ ಕರ್ತವ್ಯ ಎಲ್ಲರಿಗೂ ಶಾಶ್ವತ ಸುಖ ಶಾಂತಿಯ ಮಾರ್ಗ ತಿಳಿಸುವುದು. ಶಾಂತಿಯ ಸಾಗರ ತಂದೆಯೇ ನಿಜವಾದ ಶಾಂತಿಯ ದಾತ. ವಿಶ್ವಶಾಂತಿಯು ಸ್ಥಾಪನೆ ಆಗಲೇಬೇಕಾಗಿದೆ. ಇದು ದೇವ ಕಾರ್ಯ. ಎಲ್ಲರೂ ಶಾಂತಿಯನ್ನು ಬಯಸುತ್ತಾರೆ, ಆದರೆ ಅದರ ಮೂಲವನ್ನು ತಿಳಿಯುವುದಿಲ್ಲ. ನಿಜವಾದ ಶಾಂತಿ ಆತ್ಮ ಪಿತಾ ಸಂಪರ್ಕದಿಂದ ಮಾತ್ರ ಸಿಗುತ್ತದೆ. ದೇವರು ತಂದೆಯು ಸ್ವತಃ ಶಾಂತಿಯ ಕಾಣಿಕೆ ನೀಡಲು ಬಂದಿದ್ದಾರೆ. ಶಾಂತಿ, ಸುಖ, ಪವಿತ್ರತೆ ಈ ಮೂರು ತಂದೆಯೇ ನೀಡಬಲ್ಲರು. ಕೇವಲ ಹೇಳುವುದರಿಂದ ಆಶೀರ್ವಾದ ಸಿಗುವುದಿಲ್ಲ. ನಿಜವಾದ ಪುರುಷಾರ್ಥ ಬೇಕು. ಪರಿಶ್ರಮದಿಂದಲ್ಲ, ಯೋಗದಿಂದ ಶಾಂತಿ ಸಿಗುತ್ತದೆ. ಭಗವಂತನಿಂದ ಮಾತ್ರ ಸ್ಥಿರ ಸುಖ ಶಾಂತಿಯ ಆಸ್ತಿ ದೊರೆಯುತ್ತದೆ. ಈ ಸೃಷ್ಟಿ ಚಕ್ರವು 5000 ವರ್ಷಗಳ ನಿಖರ ನಾಟಕ. ಒಂದು ಕ್ಷಣವೂ ಅಂತರವಿಲ್ಲ. ಶಿವ ತಂದೆಯು ತಮ್ಮ ಸಮಯಕ್ಕೆ ಸರಿಯಾಗಿ ಈ ಲೋಕದಲ್ಲಿ ಪ್ರವೇಶಿಸುತ್ತಾರೆ. ಶಿವರಾತ್ರಿ ಅರ್ಥ ಅಜ್ಞಾನದ ರಾತ್ರಿಯ ಅಂತ್ಯ, ಜ್ಞಾನೋದಯದ ಪ್ರಾರಂಭ. ಅರ್ಧಕಲ್ಪ ಸುಖಧಾಮ ದಿನ, ಅರ್ಧಕಲ್ಪ ದುಃಖಧಾಮ ರಾತ್ರಿ. ಈ ಬೇಹದ್ದಿನ ನಾಟಕದ ಸಮಯವನ್ನು ತಿಳಿಯಲು ಬೇಹದ್ದಿನ ಬುದ್ಧಿ ಬೇಕು. ನಾವು ಅಮರಪುರಿಯ ಮಾಲೀಕರಾಗುತ್ತಿದ್ದೇವೆ. ಅಮರ ಲೋಕದ ಭಾಗ್ಯ. ನಮ್ಮ ಪುರುಷಾರ್ಥದ ಅನುಸಾರ ಸ್ವರ್ಗ ರಾಜ್ಯದ ದರ್ಜೆ ಸಿಗುತ್ತದೆ. ಬಾಬ್ದಾದ ನಮಗೆ ಡಬಲ್ ಕಿರೀಟದ ರಾಜಾದಿರಾಜ ಸ್ಥಾನ ನೀಡುತ್ತಿದ್ದಾರೆ. ಕಾಮ ಮಹಾಶತ್ರು, ಪತಿತತನದ ಮೂಲ. ಅದನ್ನು ಸಂಪೂರ್ಣವಾಗಿ ಬಿಡಿ. ತಂದೆಯ ಶ್ರೀಮತವನ್ನೆಂದು ಉಲ್ಲಂಘಿಸಬೇಡಿ. ಅದು ನಮ್ಮ ರಕ್ಷಣಾ ಚಕ್ರ. ಪಾವನರಾಗದಿದ್ದರೆ ಮಾಡಿರುವ ಸಂಪಾದನೆಯು ವ್ಯರ್ಥವಾಗುತ್ತದೆ. ನಿಜವಾದ ಸದ್ಗುರು ಒಬ್ಬರೇ, ಪರಮಾತ್ಮ ತಂದೆ. ತಂದೆಯ ನೆನಪಿನಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ. ನಾವು ಕುಬೇರ ರೂಪ ವೈಕುಂಠ ಖಜಾನೆ ನಮ್ಮದಾಗಿದೆ. ಯೋಗ ಬಲದಿಂದ ವಿಶ್ವರಾಜ್ಯದ ಭಾಗ್ಯವನ್ನು ಪಡೆಯುತ್ತೇವೆ. ಮುರಳಿಯ ಮುಖ್ಯ ಸಾರಾಂಶ. ಈ ಲೋಕದಲ್ಲಿ ಎಲ್ಲರೂ ಶಾಂತಿಯನ್ನು ಹುಡುಕುತ್ತಿದ್ದಾರೆ, ಆದರೆ ಶಾಂತಿಯ ಮೂಲವನ್ನು ಮರೆತಿದ್ದಾರೆ. ಶಾಂತಿಯ ಸಾಗರ ಶಿವಬಾಬಾ ಮಾತ್ರ ಶಾಶ್ವತ ಸುಖ ಶಾಂತಿಯ ಕಾಣಿಕೆ ಕೊಡಬಲ್ಲರು. ಅವರು ಈಗ ಬಂದಿದ್ದಾರೆ. ನಾವು ಶಾಂತಿಯ ರೂಪವಾಗಬೇಕು ಮತ್ತು ಎಲ್ಲರಿಗೂ ಶಾಂತಿಯ ಮಾರ್ಗ ತಿಳಿಸಬೇಕು. ಈ 5000 ವರ್ಷಗಳ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯವೂ ನಿಖರವಾಗಿ ನಡೆಯುತ್ತದೆ. ಶಿವತಂದೆಯು ತಮ್ಮ ನಿಖರ ಸಮಯಕ್ಕೆ ಪ್ರಪಂಚಕ್ಕೆ ಬಂದು ಪಾವನ ಲೋಕವನ್ನು ಸ್ಥಾಪಿಸುತ್ತಾರೆ. ನಾವೀಗ ಅವರ ಮಕ್ಕಳು. ದೇವರಾಜ್ಯದ ರಾಜಾದಿರಾಜರಾಗುತ್ತಿದ್ದೇವೆ. ತಂದೆಯ ಶ್ರೀಮತದಂತೆ ನಡೆದು ಕಾಮ, ಕ್ರೋಧ ಮೊದಲಾದ ಆಸುರಿ ಗುಣಗಳನ್ನು ತ್ಯಜಿಸಿ ಶಾಂತಿಯ ಬೀಜವನ್ನು ನಮ್ಮೊಳಗೆ ನೆಡಬೇಕು. ಯೋಗ ಬಲದಿಂದಲೇ ನಾವು ವೈಕುಂಠದ ಖಜಾನೆಯನ್ನು ಪಡೆಯುತ್ತೇವೆ. ಈ ಲೋಕದ ಅಲ್ಪ ಶಾಂತಿ ಅಲ್ಲ, ಇದು ಶಾಶ್ವತ ಸುಖ ಶಾಂತಿಯ ಧಾಮದ ಆಸ್ತಿ. ಧಾರಣೆಗಾಗಿ ಮುಖ್ಯ ಸಾರ. ಯಾರೇ ನಿಂದನೆ ಮಾಡಿದರೂ ಸಹ ಶಾಂತಿಯಲ್ಲಿರಿ. ಸಹನಾಶೀಲತೆ ದೇವ ಗುಣ. ತಂದೆಯ ಶ್ರೀಮತವನ್ನು ಎಂದಿಗೂ ಉಲ್ಲಂಘಿಸಬೇಡಿ. ಪಾವನರಾಗುವ ಆದೇಶವನ್ನು ಪೂರ್ತಿಯಾಗಿ ಪಾಲಿಸಿ. ಯಾವುದೇ ಪಾಪವನ್ನು ಮುಚ್ಚಿಡಬೇಡಿ. ವರದಾನ. ಹಲ್ಚಲ್ನಲ್ಲಿಯೂ ಅಚಲ ಅಡೋಲ ಭವ. ಏಕ್ನಾಮೆ ಅಂದರೆ ಒಂದು ನೆನಪು ಮತ್ತು ಎಕಾನಾಮಿ ಆಂತರಿಕ ಶಾಂತಿ. ಪಾಠವನ್ನು ಕಲಿಯಿರಿ. ಸಮಯದ ಹಲ್ಚಲ್ ಮಧ್ಯವು ಶಾಂತ ಮನಸ್ಸಿನಿಂದ ದೇವ ದರ್ಶನ ಪಡೆಯಿರಿ. ಬಾಬ್ದಾದ ಅವರ ಡೈರೆಕ್ಷನ್ ಸಹಜವಾಗಿ ಕ್ಯಾಚ್ ಆಗುತ್ತದೆ. ಸ್ಲೋಗನ್. ಸ್ಥೂಲ ಸೂಕ್ಷ್ಮ ಕಾಮನೆಗಳ ತ್ಯಾಗದಿಂದಲೇ ನಿಜವಾದ ಶಾಂತಿ ಅನುಭವಿಸಬಹುದು. ಅವ್ಯಕ್ತ ಸೂಚನೆ. ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗಿಸಿ. ಇದು ಡಬಲ್ ಸೇವೆ. ಸ್ವಯಂನಿಗೂ ಹಾಗೂ ಇತರರಿಗೂ ಶ್ರೇಷ್ಠ ಪ್ರಾರಬ್ಧ. ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗುವುದು ಮತ್ತು ಇತರರನ್ನು ಸಂಪನ್ನರನ್ನಾಗಿ ಮಾಡುವುದು. ಓಂ ಶಾಂತಿ. ಶಾಂತಿಯ ರೂಪವಾಗಿರಿ. ಶಾಂತಿಯ ಕಾಣಿಕೆ ಕೊಡಿ. ಓಂ ಶಾಂತಿ.